ನಮಸ್ತೆ ಕರ್ನಾಟಕ ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಶ್ರೀರಾಮ ಹಿಂದೂಗಳ ಫೇಮಸ್ ದೇವರು. ರಾಮ ತನ್ನ ಆಳ್ವಿಕೆಯಲ್ಲಿ ಮಹಾನ್ ಕಾರ್ಯಗಳಿಂದ ಹಿಂದೂ ಧರ್ಮಕ್ಕೆ ಗೌರವಯುತವಾದ ಸ್ಥಾನ ನೀಡಿದ್ರು. 10 ತಲೆಯ ರಾವಣನನ್ನ ಸಂಹರಿಸಿದವರು ಶ್ರೀರಾಮ. ತಂದೆಯ ಮಾತಿಗೆ ಕಟ್ಟುಬಿದ್ದು 14 ವರ್ಷ ವನವಾಸಕ್ಕೆ ಹೋದವರು ಶ್ರೀರಾಮ. ಇಷ್ಟೆಲ್ಲ ಇದ್ರೂ ಕೂಡ ರಾಮ ಭೂಮಿ ಬಿಟ್ಟು ಹೋಗಿದ್ಯಾಕೆ? ವಿಷ್ಣು ಅವತಾರವಾಗಿ ಭೂಮಿಗೆ ಬಂದ ರಾಮನ ಅಂತ್ಯ ಹೇಗಾಯಿತು? ಲಕ್ಷ್ಮಣನ ವೇಷದಲ್ಲಿ ಬಂದ ಆದಿಶೇಷ ರಾಮನಿಗಿಂತ ಮೊದಲು ಭೂಮಿಯನ್ನ ತೊರೆದಿದ್ದಾದ್ರೂ ಯಾಕೆ? ಇವೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ. ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ. ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ವಿಡಿಯೋಗೆ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ದೊಡ್ಡ ಆಶೀರ್ವಾದ ಇದ್ದಾಗೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಲೈಕ್ ಕೊಡಿ. ಫ್ರೆಂಡ್ಸ್, ಶ್ರೀರಾಮ ವಿಷ್ಣು ಅವತಾರ, ರಾವಣ ಸಂಹಾರಕ್ಕಾಗಿ ಭೂಮಿಗೆ ಬಂದವರು. ಆದಿಶೇಷ ಅಂದ್ರೆ ವಿಷ್ಣು ಯಾವಾಗಲೂ ಮಲಗಿಕೊಂಡಿರ್ತಾರಲ್ಲ, ಆ ಹಾಸಿಗೆಯೇ ಆದಿಶೇಷ. ವಿಷ್ಣುವನ್ನ ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ ಆದಿಶೇಷ. ರಾವಣ ಸಂಹಾರಕ್ಕಾಗಿ ವಿಷ್ಣು ಭೂಮಿಗೆ ಬಂದಾಗ ಆದಿಶೇಷನು ಲಕ್ಷ್ಮಣನ ಅವತಾರದಲ್ಲಿ ಜನ್ಮವೆತ್ತಿ ರಾಮನ ಸಹೋದರನಾಗಿ ಭೂಮಿಗೆ ಬಂದ. ಅದೇ ಕಾರಣಕ್ಕೆ ಶ್ರೀರಾಮ ವನವಾಸಕ್ಕೆ ಹೊರಟಾಗ ಲಕ್ಷ್ಮಣನೂ ಕೂಡ ರಾಮನ ಹಿಂದೆ ಕಾಡಿಗೆ ಹೋಗಿದ್ದ. ಆದರೆ ರಾವಣನ ವಧೆಯ ಬಳಿಕ ಇವರಿಬ್ರು ಹೇಗೆ ಅಂತ್ಯ ಕಂಡ್ರು, ಭೂಮಿಯಿಂದ ಹೇಗೆ ವಾಪಸ್ ಹೋದ್ರು ಅನ್ನೋದನ್ನ ಹೇಳ್ತೀವಿ ನೋಡಿ. ಹೌದು ಫ್ರೆಂಡ್ಸ್, ಶ್ರೀರಾಮನ ಜೊತೆ ಮಾತಿಗೆ ಬಂದ ಸನ್ಯಾಸಿ, ಕೋಣೆಗೆ ಲಕ್ಷ್ಮಣನನ್ನ ಕಾವಲಿಟ್ಟಿದ್ದ ಶ್ರೀರಾಮ. ಹೌದು ಫ್ರೆಂಡ್ಸ್, ಆಗ ಶ್ರೀರಾಮ ಭೂಮಿಗೆ ಬಂದು 11,000 ವರ್ಷಗಳೇ ಉರುಳಿದ್ವು. ಒಂದು ದಿನ ಸನ್ಯಾಸಿಯೊಬ್ಬರು ರಾಮನ ಅರಮನೆಗೆ ಬರ್ತಾರೆ. ನಾನು ನಿಮ್ಮೊಂದಿಗೆ ಏಕಾಂತದಲ್ಲಿ ಮಾತನಾಡಬೇಕು ಅಂತ ಪಟ್ಟು ಹಿಡಿತಾರೆ. ಆಗ ಶ್ರೀರಾಮ ಸನ್ಯಾಸಿಯನ್ನ ಕೋಣೆಯೊಂದಕ್ಕೆ ಕರೆದೊಯ್ತಾನೆ. ಅಲ್ಲದೆ ಶ್ರೀರಾಮನು ಲಕ್ಷ್ಮಣನನ್ನ ಕರೆದು ಬಾಗಿಲಲ್ಲಿ ಕಾವಲು ಕಾಯುವಂತೆ ಸೂಚಿಸ್ತಾನೆ. ಅಲ್ಲದೆ ಯಾರಾದರೂ ನನ್ನ ಆಜ್ಞೆ ಮೀರಿ ಒಳಗ್ ಬಂದ್ರೆ ಅವರಿಗೆ ಮರಣದಂಡನೆ ನೀಡ್ತೀನಿ ಅಂತ ಎಚ್ಚರಿಕೆಯನ್ನ ನೀಡ್ತಾನೆ. ಆಗ ಸರಿಯಣ್ಣ, ನೀವೇಳದಂಗೆ ಆಗ್ಲಿ ಅಂತ ಲಕ್ಷ್ಮಣ ಕೋಣೆ ಮುಂದೆ ನಿಂತು ಕಾವಲು ಕಾಯ್ತಿರ್ತಾನೆ. ಋಷಿ ವೇಷದಲ್ಲಿ ಬಂದ ಕಾಲದೇವ ರಾಮನ ಭೇಟಿಗೆ ಹಠ ಹಿಡಿದ ದುರ್ವಾಸ ಮುನಿ. ಹೌದು, ಸನ್ಯಾಸಿ ಏನೋ ಮಾತಾಡಬೇಕು ಅಂತ ರಾಮನನ್ನ ಕೋಣೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಸನ್ಯಾಸಿ ತನ್ನ ನಿಜವಾದ ರೂಪವನ್ನ ತಾಳ್ತಾನೆ. ಆತ ಸನ್ಯಾಸಿಯಾಗಿರಲಿಲ್ಲ, ವಿಷ್ಣು ಲೋಕದಿಂದ ಬಂದಿದ್ದ ಕಾಲದೇವ ಆಗಿದ್ದ. ಭೂಮಿಯ ಮೇಲೆ ರಾಮನ ಸಮಯ ಮುಗೀತು, ವಾಪಸ್ ವಿಷ್ಣು ಲೋಕಕ್ಕೆ ಬರಬೇಕು ಅನ್ನೋ ಸಂದೇಶ ತಂದಿದ್ದ ಆ ಕಾಲದೇವ. ಅಷ್ಟರಲ್ಲಿ ಹೊರಗೆ ದುರ್ವಾಸ ಮುನಿ ಬರ್ತಾನೆ. ನಾನು ಶ್ರೀರಾಮನನ್ನ ಭೇಟಿಯಾಗಬೇಕು, ಜಾಗ ಬಿಡುವಂತ ಲಕ್ಷ್ಮಣನ ಬಳಿ ಕೇಳ್ತಾರೆ. ಆದ್ರೆ ಲಕ್ಷ್ಮಣ ಅಣ್ಣನ ಮಾತು ಮೀರ್ತಾನ. ಖಂಡಿತ ಇಲ್ಲ, ಶ್ರೀರಾಮ ಒಳಗೆ ಯಾರನ್ನೂ ಬಿಡಬಾರದಂತೆ ಆದೇಶ ಮಾಡಿದ್ದಾರೆ, ಬಿಡೋಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ದುರ್ವಾಸ ಮುನಿ ಮೊದಲೇ ಕೋಪಿಷ್ಟ, ಹಠವಾದಿ. ಲಕ್ಷ್ಮಣ ಎಷ್ಟೇ ಬಾರಿ ಆಗಲ್ಲ ಅಂತಂದ್ರೂ ಕೂಡ ಹಠ ಹಿಡಿದು ಕುಳಿತುಕೊಳ್ತಾನೆ. ಕೊನೆಗೆ ನನ್ನನ್ನು ಒಳಗೆ ಬಿಡದಿದ್ರೆ ಶ್ರೀರಾಮನಿಗೆ ಶಾಪ ಹಾಕ್ತೀನಿ ಅಂತ ಹೆದರಿಸಿಬಿಡ್ತಾನೆ. ಹೌದು, ದುರ್ವಾಸ ಮುನಿ ಶಾಪದ ವಿಚಾರ ತೆಗೆದಾಗ ಲಕ್ಷ್ಮಣನಿಗೆ ಭಯವಾಗತ್ತೆ. ಒಂದ್ ಕಡೆ ಅಣ್ಣನ ಆಜ್ಞೆ, ಮತ್ತೊಂದ್ ಕಡೆ ದುರ್ವಾಸ ಮುನಿ ಶಾಪದ ಬೆದರಿಕೆ. ಇನ್ನೇನ್ ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಿರ್ತಾನೆ. ನಂತರ ಬೇರೆ ದಾರಿ ಇಲ್ಲದೆ ನನಗೆ ಅಣ್ಣ ಮೃತ್ಯುದಂಡ ಕೊಟ್ಟರೂ ಪರವಾಗಿಲ್ಲ, ಅಣ್ಣ ದುರ್ವಾಸ ಮುನಿಯ ಶಾಪಕ್ಕೆ ತುತ್ತಾಗೋದು ಬೇಡ ಎಂದು ಭಾವಿಸಿದ ಲಕ್ಷ್ಮಣ ತಾನೇ ಒಳಗೆ ಹೋಗಿ ದುರ್ವಾಸ ಮುನಿ ಬಂದಿರೋ ವಿಷಯವನ್ನ ರಾಮನಿಗೆ ಹೇಳ್ತಾನೆ. ಆಜ್ಞೆ ಮೀರಿದ ಲಕ್ಷ್ಮಣನಿಗೆ ಮೃತ್ಯುದಂಡ ನೀಡಲು ರಾಮನಿಗೆ ಮನಸ್ಸಾಗೋದಿಲ್ಲ. ಒಂದು ಕಡೆ ತನ್ನ ಆಜ್ಞೆಯನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ, ಮತ್ತೊಂದು ಕಡೆ ತಮ್ಮನ ಮೇಲಿನ ಪ್ರೀತಿ. ಶ್ರೀರಾಮನಿಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಹೀಗಾಗಿ ತಮ್ಮನಿಗೆ ಮರಣದಂಡನೆಯನ್ನ ವಿಧಿಸದೆ ಗಡಿಪಾರು ಮಾಡಿಬಿಡ್ತಾನೆ. ಆಗಿನ ಕಾಲದಲ್ಲಿ ಮೃತ್ಯುದಂಡ ಕೊಡೋದು, ಮರಣದಂಡನೆ ನೀಡೋದು ಎರಡೂ ಒಂದೇಯಾಗಿತ್ತು. ಆ ಸಂದರ್ಭದಲ್ಲಿ ಭೂಮಿಯನ್ನೇ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ ಲಕ್ಷ್ಮಣ. ಸರಯು ನದಿಯಲ್ಲಿ ಮುಳುಗಿ ಮರೆಯಾಗ್ತಾನೆ ಆದಿಶೇಷ. ಅಣ್ಣ ರಾಮನನ್ನ ಬಿಟ್ಟು ಒಂದೇ ಒಂದು ಕ್ಷಣ ಇರದ ಲಕ್ಷ್ಮಣ ಭೂಮಿಯನ್ನೇ ಬಿಟ್ಟು ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ. ಸರಾಯು ನದಿ ಹತ್ತಿರ ಹೋಗಿ ನೀರಿನಲ್ಲಿ ಕಾಲಿಟ್ಟ ಕೂಡಲೇ ಲಕ್ಷ್ಮಣ ಆದಿಶೇಷನ ವೇಷ ಧರಿಸಿ ವಿಷ್ಣು ಲೋಕಕ್ಕೆ ತೆರಳುತ್ತಾನೆ. ರಾಮನನ್ನ ಬಿಟ್ಟು ಲಕ್ಷ್ಮಣ ಹೇಗೆ ಇರ್ತಿರ್ಲಿಲ್ವೋ, ರಾಮ ಕೂಡ ಲಕ್ಷ್ಮಣನ್ನ ಬಿಟ್ಟು ಇರ್ತಾ ಇರಲಿಲ್ಲ. ಹೀಗಾಗಿ ತಮ್ಮನನ್ನ ದೂರ ಮಾಡಿಕೊಂಡು ಬದುಕುವುದು ಸರಿಯಲ್ಲ ಅಂತ ರಾಮ ಅಂದುಕೊಳ್ತಾನೆ. ತಾವು ಕೂಡ ಭೂಮಿ ಬಿಟ್ಟು ಹೋಗೋ ನಿರ್ಧಾರಕ್ಕೆ ಬರ್ತಾರೆ.
ಹೀಗೆ ತಮ್ಮನಿಲ್ಲದೆ ಒಂದು ಕ್ಷಣವೂ ಕೂಡ ಇರಲಾರದ ರಾಮ ಬೇಸರಗೊಂಡು ರಾಮ ಒಂದಿನ ರಾಜ್ಯ ಸಿಂಹಾಸನವನ್ನು ತನ್ನ ಮತ್ತು ತನ್ನ ಸಹೋದರರ ಮಕ್ಕಳಿಗೆ ನೀಡ್ತಾನೆ. ನಂತರ ಸರಯು ನದಿ ಬಳಿ ಹೋಗಿ ನದಿಯಲ್ಲಿ ಮುಳುಗಿ ಮಾಯವಾಗ್ತಾರೆ. ನಂತರ ನದಿ ಮಧ್ಯಭಾಗದಲ್ಲಿ ವಿಷ್ಣು ಅವತಾರದಲ್ಲಿ ಪ್ರತ್ಯಕ್ಷರಾದರು, ತನ್ನ ಭಕ್ತರಿಗೆ ದರ್ಶನ ನೀಡಿದರು. ಹೀಗೆ ಶ್ರೀರಾಮ ಭೂಮಿಯ ಮೇಲಿನ ತಮ್ಮ ಜೀವನವನ್ನ ಮುಗಿಸಿದ್ರು. ಮಾನವ ರೂಪವನ್ನ ತ್ಯಜಿಸಿ ತನ್ನ ನೈಜ ವಿಷ್ಣು ರೂಪ ತಾಳಿದ್ರು ಅಂತ ಪುರಾಣ ಹೇಳುತ್ತೆ. ಹೀಗೆ ರಾಮ ಭೂಮಿಯನ್ನ ತೊರೆದು ವಿಷ್ಣು ಲೋಕಕ್ಕೆ ತೆರಳಿ ವಿಷ್ಣು ಅವತಾರವನ್ನ ಎತ್ತುತ್ತಾನೆ. ಈ ಒಂದು ಕತೆ, ಈ ರಾಮಾಯಣದ ತಾತ್ಪರ್ಯವಿಷ್ಟೇ, ಅಣ್ಣ ತಮ್ಮಂದಿರು ಒಡ ಹುಟ್ಟಿದವರು ರಾಮ ಲಕ್ಷ್ಮಣ ತರ ಇರಬೇಕು ಅನ್ನೋದು. ಅಣ್ಣ ತಮ್ಮ ರಾಮ ಲಕ್ಷ್ಮಣರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂತಹ ಮತ್ತಷ್ಟು ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.